ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಸುರೇಶ್ ಅಂತ. ನಾನಿವಾಗ ದುಬೈಲಿರೋದು. ದುಬೈಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತು ಡೇಟ್ ಬಂದ್ಬಿಟ್ಟು ಮಾರ್ಚ್ 24, 2026. ದುಬೈಯಲ್ಲಿ ಏನು ನಡೀತಾ ಇದೆ ಏನಿಲ್ಲ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಸೊ ಹೀಗೆ ಹಾಗೆ ಅಂತ ಹೇಳಿ, ಸೊ ಹಾಗೇನೂ ಇಲ್ಲ, ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ. ಬನ್ನಿ ನಾನು ನಿಮಗೆ ನಾರ್ಮಲ್ ಒಂದು ಏರಿಯಾದಲ್ಲಿ ಮಾರ್ಕೆಟಲ್ಲಿ ಹೇಗೆ ಜನಗಳು ಆ್ಯಕ್ಟಿವ್ ಆಗಿದ್ದಾರೆ ಮತ್ತು ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಬಾಂಬ್ ಅಲ್ಲಿ ಹೊಡೀತು, ಬಾಂಬ್ ಇಲ್ಲಿ ಹೊಡೀತಾ ಇದೆ, ದುಬೈ ತಂಡ ಆಗಿದೆ, ಕಮ್ ಟು ಹಬೀಬಿ, ಕಮ್ ಟು ದುಬೈ ಅಂತ ಯಾರು ಹೇಳ್ತಾ ಇಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ನ್ಯೂಸ್ ಬರ್ತಾ ಇದೆ. ಹಾಗೇನಿಲ್ಲ, ಇವತ್ತು ಸಿಕ್ಕಾಪಟ್ಟೆ 3 ದಿವಸದಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇಲ್ಲಿ. ಸೊ ನೋಡ್ಬೋದು ನೀವು, 3-4 ದಿವಸದಿಂದ ಕಂಟಿನ್ಯೂ ಆಗಿ ಮಳೆ ಬರ್ತಾ ಇದೆ ಹಗಲು ರಾತ್ರಿ. ಸಿಕ್ಕಾಪಟ್ಟೆ ಕೋಲ್ಡ್ ವೆದರ್ ಆಗಿದೆ, ಥಂಡಿ ಹವಾ ಬರ್ತಾ ಇದೆ, ಮಜಾ ಬರ್ತದೆ. ಇದೇ ಥರ ಮಳೆ ಬರ್ತಾ ಇದ್ರೆ ಮಜಾ ಬರ್ತದೆ. ಆದರೆ ದುಬೈಯಲ್ಲಿ ಅಷ್ಟೊಂದು ಮಳೆ ಬರೋದಿಲ್ಲ, ಭಾಳ ಅಪರೂಪ. ಬಟ್ ಇವಾಗ ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ 3-4 ದಿವಸದಿಂದ ಮಳೆ ಬರ್ತಾ ಇದೆ. ಸೊ ಮಜಾ ಬರ್ತಾ ಇದೆ ಇವಾಗ ನಮಗೆ ದುಬೈಯಲ್ಲಿ. ದುಬೈ ವಾರದ್ದು ಟೆನ್ಷನ್ ಯಾರಿಗೂ ಇಲ್ಲ ರೀ ಇಲ್ಲಿ. ಓಕೆ, ಇವ್ರು ನೋಡಿ ಅಫ್ಘಾನಿಸ್ತಾನದವ್ರ. ಪಾಪ ಮಳೆ ಬಂದಕ್ಕೆ ಥಂಡಿ ಆಗ್ತಾಯಿದೆ, ತುಂಬ ಹೊಚ್ಕೊಂಡಾಗೆ ಹೋಗ್ತಾ ಇದ್ದಾರೆ ಈ ಡೆಲಿವರಿ ಬಾಯ್ಸ್. ಇದು ಈ ಒಂದು ಏರಿಯಾದಲ್ಲಿ ಅಷ್ಟೊಂದು ನೀರೇನು ನಿಂತಿಲ್ಲ, ನಾರ್ಮಲಾಗಿ ಗಾಡಿ ಓಡಾಡ್ತಾ ಇದ್ದಾವೆ. ಮಳೆ ಬಂದಿದ್ಕೊಂಡು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಕ್ಕೆ ಒಂದು ಹೊರಗಡೆ ಹೋಗಿ ರೌಂಡ್ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬರೋಣ ಮತ್ತು ನಮ್ಮ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವೆದರ್ ಭಾಳ ಅಪರೂಪ ದುಬೈಯಲ್ಲಿ ನೋಡಲಿಕ್ಕೆ ಸಿಗೋದು. ಸೊ ಅದಕ್ಕೋಸ್ಕರ ಇಲ್ಲಿ ಮಳೆ ಬಂದರೆ ಎಲ್ಲರೂ ತುಂಬ ಹ್ಯಾಪಿಯಾಗಿರ್ತಾರೆ. ನೋಡಿ ಅಂತೆ ಹೇಗಿದೆ ವೆದರ್, ಸೂಪರ್. ಇದೇ ಐತ್ರಿ ರೂರಲ್ ಏರಿಯಾ. ಇದು ನೋಡಿ ಬನ್ನಿ ಗಿಡ ಅಂತ ಹೇಳ್ತಾರೆ ನಮ್ಮ ಕಡೆ. ಒಂದೇ ಒಂದು ಕೊಂಬೆನೂ ಕೂಡ ಕಡಿಯಂಗಿಲ್ಲ ಇಲ್ಲಿ ಗಿಡನ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಯುದ್ಧ ಆಗ್ತಾ ಇದೆ, ಬಾಂಬ್ ಬೀಳ್ತಾ ಇದೆ, ಹಾಗೆ ಹೇಗೆ ಅಂತ ಸಿಕ್ಕಾಪಟ್ಟೆ ಫೇಕ್ ನ್ಯೂಸ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ, ನಾವು ಇಲ್ಲಿ ದುಬೈಲಿ ಇದ್ದವ್ರಿಗೆ ನಮ್ದು ಯಾವುದೇ ಭಯನೂ ಇಲ್ಲ. ನಮಗೆ ಒಂದು ವೇಳೆ ನಮಗೆ ಮಿಸೈಲ್ ಬೀಳೋದಾದರೆ ದುಬೈಯಲ್ಲಿ, ಅದಕ್ಕಿಂತ ಮುಂಚೆ ಎಲ್ಲರ ಮೊಬೈಲ್ಗೂ ಒಂದು ಮೆಸೇಜ್ ಬರ್ತದೆ. ಅದು ಬಂದರೂ ಕೂಡ ನಾವು ಇವಾಗ ನಾರ್ಮಲ್ ಆಗಿಬಿಟ್ಟಿದ್ದಾರೆ ಜನ. ಅದು ಮಿಸೈಲ್ ಬೀಳೋ ಸಮಯದಲ್ಲಿ ಅದು ಮೆಸೇಜ್ ಬರ್ತದೆ ನಮಗೆ. ಸೊ ಇವಾಗೆಲ್ಲ ನಾರ್ಮಲ್ ಆಗಿ ನಡೀತಾ ಇದೆ. ಬನ್ನಿ, ನಾನು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗಿಡ. ಅಲ್ಕೋಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಅಂತ. ಸೊ ಇಲ್ಲಿ ದುಬೈಯಲ್ಲಿ ಬಂದರೆ ಒಂದಂತರೂ ನಮಗೆ ನೋಡಲಿಕ್ಕೆ ಸಿಗ್ತದೆ, ಇಂಡಿಯಾದವರಾಗಲಿ, ಪಾಕಿಸ್ತಾನದವರಾಗಲಿ, ಬಾಂಗ್ಲಾದೇಶದವರಾಗಲಿ ಸಿಕ್ಕಾಪಟ್ಟೆ ನಮಗೆ ಸಿಗ್ತಾರೆ ನೋಡಲಿಕ್ಕೆ. ಎಲ್ಲರೂ ಇಲ್ಲಿ ಒಟ್ಟಿಗೆ ಕೆಲಸ ಮಾಡಿಕೊಂಡು ಒಟ್ಟಿಗೆ ಊಟ ಮಾಡೋರು ಇದ್ದಾರೆ. ಸೊ ಯಾವುದೇ ದ್ವೇಷ ಕೂಡ ಇಲ್ಲ. ಬಟ್ ನಮ್ಮ ಇಂಡಿಯಾ, ಪಾಕಿಸ್ತಾನ ಅವ್ರ ದೇಶದಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ, ಅವ್ರು ಹಾಗೆ ಇವ್ರು ಹೇಗೆ ಅಂತೇಳಿ. ಬಟ್ ಇಲ್ಲೇನು ಹಾಗೆ ಕಾಣಿಸ್ತಾ ಇಲ್ಲ. ಎಲ್ಲರೂ ಅವರವರ ದೋಸ್ತ್ ಫ್ರೆಂಡ್ ಥರ ನಡ್ಕೊಂಡು ಇರ್ತಾರೆ, ಒಂದೇ ರೂಮಲ್ಲಿ ಇದ್ದಾರೆ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾರೆ. ನಾನು ಕೂಡ ಮಾಡಿದ್ದೀನಿ ಪಾಕಿಸ್ತಾನದವರು, ಬಾಂಗ್ಲಾದೇಶದವ್ರ ಜೊತೆಗೆ. ಸೊ ಈ ವಿಷಯ ಇಷ್ಟೇ. ಒಂದಂತೂ ನಿಜ, ದುಬೈಗೆ ಬರಬೇಕು ಅಂದರೆ ನಿಮಗೆ ಕಂಪಲ್ಸರಿ ಇಂಗ್ಲೀಷ್ ಅಥವಾ ಹಿಂದಿ ಬರಲೇಬೇಕು. ಇಂಗ್ಲೀಷ್ ಬರೆದಿದ್ರು ನಡೀತದೆ, ಹಿಂದಿ ಮಾತ್ರ ಕಂಪಲ್ಸರಿ ಬರಲೇಬೇಕು. ಇಲ್ಲವರವರೆಲ್ಲ ಹಿಂದಿಯವರೇ ಅಲ್ಲ, ಬಟ್ ಎಲ್ಲರೂ ಹಿಂದಿನೇ ಮಾತಾಡ್ತಾರೆ. ಓಕೆ, ನಮ್ಮ ಕರ್ನಾಟಕದವರು ಮತ್ತು ತೆಲುಗುನವರು ಬಿಟ್ಟರೆ ಬೇರೆ ಎಲ್ಲ ಹಿಂದಿ ಮಾತಾಡ್ತಾರೆ. ಸೊ ಇಲ್ಲಿ ಬಂದರೆ ನಿಮಗೆ ಅಪರೂಪಕ್ಕೆ ಒಬ್ಬರು ಸಿಗ್ತಾರೆ, ಕರ್ನಾಟಕದವ್ರು ಆಗಿರ್ಬೋದು, ತೆಲುಗಿನವ್ರು ಆಗಿರ್ಬೋದು. ಆದರೆ ಪ್ರತಿಯೊಬ್ಬರು ಹಿಂದಿ ಮಾತಾಡ್ತಾರೆ. ಇಲ್ಲಿ ಹಿಂದಿ ಮಾತಾಡೋರು ಯಾವ ಜನ ಇದ್ದಾರೆ ಅಂತ ಹೇಳಿದರೆ, ಬಾಂಗ್ಲಾದೇಶದವರು ಹಿಂದಿ ಮಾತಾಡ್ತಾರೆ, ಪಾಕಿಸ್ತಾನದವರು ಹಿಂದಿ ಮಾತಾಡ್ತಾರೆ, ಅಫ್ಘಾನಿಸ್ತಾನಿ ಹಿಂದಿ ಮಾತಾಡ್ತಾವ್ರೆ, ಈವನ್ ಅರಬಿಗಳ ಹಿಂದಿ ಮಾತಾಡ್ತಾರೆ. ಸೊ ಅದಕ್ಕೋಸ್ಕರ ಹಿಂದಿ ದುಬೈಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಹಿಂದಿ ಮಾತಾಡ್ತಾರೆ, ಫಿಲಿಪೀನ್ಸ್ ಕೂಡ ಹಿಂದಿ ಮಾತಾಡ್ತಾರೆ. ಅದಕ್ಕೆ ನಾವು ಕರ್ನಾಟಕದವರು ಯಾರೇ ಆಗಿರಲಿ, ಈ ದುಬೈಗೆ ಬರಬೇಕು ಅಂತ ಇದ್ದರೆ ಪ್ಲೀಸ್ ಹಿಂದಿನ ಕಲ್ತ್ಕೊಳ್ಳಿ, ಹಿಂದಿನ ದ್ವೇಷ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಭಾಷೆ ಯಾರಪ್ಪಂದು ಅಲ್ಲ. ಸೊ ಕಲ್ತ್ರೆ ನಮಗೆ ಫಾಯ್ದಾ, ಕಲಿದಿದ್ರೆ ನಮಗೆ ಲುಕ್ಸಾನ್. ಯಾಕೆಂದರೆ ಅವ್ರು ಹಿಂದಿಯಲ್ಲಿ ನಮಗೆ ಬೈದರೂ ಕೂಡ ನಾವು ಅವ್ರಿಗೆ ಏನೂ ಆನ್ಸರ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಮಗೆ ಅದರ ಅರ್ಥನೇ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹಿಂದಿನ ಕಲೀರಿ, ಮಾತಾಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ.
ಈ ಭಾಷೆ ಕಲಿಯೋದ್ರಲ್ಲಿ ಏನು ದ್ವೇಷ ಇಲ್ಲ. ಸೊ ಇಲ್ಲಿ ನೋಡಿ ಸಾರದ ಅಂಗಡಿ ಇದೆ, ನಾನು ನಿಮಗೆ ತೋರಿಸ್ತೀನಿ. ದುಬೈದ ಗಲ್ಲಿಯಲ್ಲಿ ಹೆಂಗೆ ನಡೀತಾ ಇದೆ, ಏನೆಲ್ಲ ಆ್ಯಕ್ಟಿವಿಟಿ ನಡೀತಾ ಇದೆ ಈ ಸಿಚುವೇಶನಲ್ಲಿ ಕೂಡ ಅಂತ. ಓಕೆ ನೋಡಿ ಈ ಬಜಾರ್ ನೋಡಿ, ಹಾಂಜಿ ಕ್ಯಾಮ್ರಾ ಅವ್ರಿಗೆ ಹಿಂದ್ಗಡೆ ಕಾಣ್ತಾ ಇದಲ್ಲ, ಇವರೆಲ್ಲ ಸಾರಾಯಿ ಕುಡ್ದು ಬಿಯರ್ ಬಾಟಿಲ್ನ ಬಿಸಾಕಿದ್ದಾರೆ. ಇಲ್ಲಿಯ ಬಾರ್ ಇದೆ ಮುಂದ್ಗಡೆ, ತೋರ್ಸೋ ಆಗಿಲ್ಲ, ಅದಕ್ಕೋಸ್ಕರ ನಾನು ತೋರ್ಸಂಗಿಲ್ಲ ಕ್ಯಾಂಪ್ಗಳು ಹೇಗಿದೆ ಇಲ್ಲಿ ಅಂತ. ಕ್ಯಾಂಪಿನ ಬಿಲ್ಡಿಂಗ್ ಇವೆಲ್ಲ ದೊಡ್ಡ ಕಂಪನಿಯವರು ಕೆಲಸದವರಿಗೆ ಕೊಟ್ಟಿರುವಂಥ ಕ್ಯಾಂಪ್ಗಳು. ಇವೆಲ್ಲ ಬಿಲ್ಡಿಂಗ್ ಕೆಲಸದವ್ರು ಇರುವಂಥ ಬಿಲ್ಡಿಂಗ್ಗಳು. ಕಿಚನ್ ಅಡುಗೆ ಗಿಡಿಗೆ ಇಲ್ಲೇ ಮಾಡ್ತಾರೆ ಅವರು. ಇಲ್ಲಿ ಪ್ರತಿಯೊಬ್ಬರು ಆಫ್ರಿಕಾದವರು, ಹಿಂದಿ, ಆಫ್ರಿಕಾ, ಪಾಕಿಸ್ತಾನಿ, ಇಂಡಿಯನ್ಸ್ ಎಲ್ಲ ಒಂದೇ ರೂಮಲ್ಲಿ ಇರ್ತಾರೆ. ಅದು ಅದ್ರ ಮಜಾನೇ ಬೇರೆ ಕೊಡೋದು. ದುಬೈಗೆ ಬಂದರೆ ಯಾವ ದೇಶಕ್ಕೆ ಹೋಗಬೇಕು ಅಂತ ನಮಗೆ ಅಗತ್ಯನೇ ಬೀಳಲ್ಲ, ಯಾಕಂದರೆ ಎಲ್ಲ ದೇಶದವರು ಒಂದೇ ದೇಶದಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ. ನೋಡಿ ರಶ್ ನೋಡಿ ಹೇಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ ಕಡೆಯಿಂದ ಈ ಕಡೆ ಹೊರಗೆ ಬಂದೆ. ಸೊ ಈ ರಶ್ ನೋಡ್ಬೋದು ನೀವು. ಇವಾಗ ನಾನು ನಿಮಗೆ ಇಲ್ಲಿ ರಶ್ ತೋರಿಸ್ತೀನಿ ಹೆಂಗಿದೆ ಅಂತ. ಪ್ರತಿದಿನವೂ ಇಷ್ಟು ಜನ ಓಡಾಡ್ತಾರೆ ಇಲ್ಲಿ. ಓಕೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರವ್ರ ಕೆಲಸ ಅವ್ರು ಮಾಡಿ ಹೋಗ್ತಾ ಇರ್ತಾರೆ. ನೀವು ನೋಡ್ಬೋದು, ಹಿಂದ್ಗಡೆ ನೋಡ್ಬೋದು, ನಾನು ಮುಂದ್ಗಡೆ ನೋಡ್ಬೋದು ಹೆಂಗಿದ್ದಾರೆ ಅಂತ. ಎಲ್ಲ ನಮ್ಮ ಅಕ್ಕಪಕ್ಕದ ದೇಶದವರು, ಡೇಂಜರಸ್ನವರು. ಭಯನೂ ಆಗುತ್ತೆ, ಬಟ್ ಇಲ್ಲಿ ಅವ್ರಿಗೇನು ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಇದೊಂದು ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ದುಬೈಯಲ್ಲಿ. ಹಾಂಜಿ ಓಕೆ, ಇಲ್ರೆಲ್ಲ ಹಿಂದಿ ಮಾತಾಡ್ತಾರೆ, ಹಾಂಜಿ ಅಂತ ಹೇಳ್ತಾ ಇರಬೇಕು. ಎಲ್ಲರೂ ಮಾತಾಡ್ತಾರೆ ಹಿಂದಿ ಮಾತಾಡ್ಸಿದರೆ. ಸೊ ಹಿಂದಿ ಭಾಳ ಇಂಪಾರ್ಟೆಂಟ್ ಐತಿ, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಕಲೀರಿ, ಯಾವ ಭಾಷೆಯನ್ನು ದ್ವೇಷ ಮಾಡಬೇಡಿ. ಎಲ್ಲ ಭಾಷೆನೂ ಎಲ್ಲರಿಗೂ ಒಂದು ರೆಸ್ಪೆಕ್ಟೇಬಲ್ ಆಗಿರುತ್ತೆ ಅಲ್ವಾ. ಅವ್ರದ್ದು ಭಾಷೆ ಬಗ್ಗೆ ರೆಸ್ಪೆಕ್ಟ್ ಇರುತ್ತೆ ಅಲ್ವಾ. ಸುಮ್ಮನೆ ನಾವು ದ್ವೇಷ ಮಾಡಿದರೆ ಅವ್ರು ನಮ್ಮನ್ನು ದ್ವೇಷ ಮಾಡ್ತಾರೆ. ದ್ವೇಷದಿಂದ ಏನು ಸಿಗೋದಿಲ್ಲ, ಕಳ್ಕೊಳ್ಳೋದು ಮಾತ್ರ. ಅದಕ್ಕೋಸ್ಕರ ಯಾರನ್ನು ದ್ವೇಷ ಮಾಡಬೇಡಿ, ಯಾವ ಭಾಷೆನೂ ದ್ವೇಷ ಮಾಡಬೇಡಿ. ಕಲೀರಿ, ಕಲಿಸಿ, ಪ್ರೀತಿಯಿಂದ ಕಲಿಸಿ. ಯಾರು ಬೇಕಾದರೂ ಕಲಿತಾರೆ. ದ್ವೇಷದಿಂದ ಕಲಿಸಿ ಯಾರೂ ಕಲಿಯಲ್ಲ. ಸುಮ್ಮನೆ ಒತ್ತಾಯ ಮಾಡಿದರೆ ಯಾರು ಕೂಡ ಕಲಿಯಲ್ಲ. ಸ್ಕೂಲಲ್ಲಿ ಪಾಠನೇ ಕಲಿಯಲ್ಲ, ಇನ್ನು ನಮ್ಮ ಭಾಷೆ ಕಲಿತಾರೆ. ಹಾಯ್ ಬ್ರೋ, ಹೌ ಆರ್ ಯು? ಇವ್ರು ನೋಡಿ ಪಠಾನ್ ಅವ್ರು ಹೆಂಗೆ ಬರ್ತಾ ಇದ್ದಾರೆ ತೋರಿಸ್ತೇನೆ ನನಗೆ. ಹಾಂಜಿ ಪಠಾನ್ ಬಾಯ್. ಅಫ್ಘಾನಿಸ್ತಾನ್ ಭಾರಿ ಡೇಂಜರ್ ನನ್ನ ಮಕ್ಕಳು. ಮತ್ತು ಇಂಡಿಯಾದವ್ರಿಗೆ ಭಾಳ ಇಷ್ಟಪಡ್ತಾರೆ ಅವರು ಅಫ್ಘಾನಿಸ್ತಾನದವರು, ಯಾಕೆಂದರೆ ಮೋದಿಜಿ ಅವ್ರಿಗೆ ಭಾಳ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಪಠಾನ್ ಏನು ಇದ್ದಾರೆ ಈ ಅಫ್ಘಾನಿಸ್ತಾನದವರು ಇಂಡಿಯಾಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ಕೂಡ ಇಂಡಿಯನ್ಸ್ಗೆ ಅಫ್ಘಾನಿಸ್ತಾನ ಯಾರಾದರೂ ಸಿಕ್ಕರೆ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಗುಡ್ ರೆಸ್ಪೆಕ್ಟ್. ಪಾಕಿಸ್ತಾನದವರು ಅಂದರೆ ಅವ್ರಿಗೆ ಆಗೋದಿಲ್ಲ. ಹೇಳಲಿಕ್ಕೆ ಮಾತ್ರ ಅಣ್ಣ ತಮ್ಮ ಅಂತ ಹೇಳ್ತಾರೆ ಹೊರತು ಅವ್ರು ಪಾಕಿಸ್ತಾನದವ್ರನ್ನ ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲ. ಅವರು ಪಾಕಿಸ್ತಾನದ ಹರಕತೆ ಹಂಗಿರುತ್ತೆ, ಅವ್ರು ಮಾಡೋ ಕೆಲಸಗಳೆಲ್ಲ. ಅದಕ್ಕೋಸ್ಕರ ಅವರು ಪಾಕಿಸ್ತಾನದವ್ರಿಗೆ ಇಷ್ಟಪಡಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಶುಕ್ರಿಯಾ.